ಸ್ನೇಹಿತರೆ, ಜೀವನದಲ್ಲಿ ಒಂದ್ಸಲಿನಾದ್ರೂ ಈ ಮೂವಿನ ನೋಡ್ಲೇಬೇಕು. ಅಷ್ಟೊಂದು ಥ್ರಿಲ್ಲಿಂಗ್ ಮತ್ತೆ ಕಾಮಿಡಿ ಆಗಿದೆ. ಈ ಮೂವಿನ ನನ್ನ ಕೈಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗದೇ ಇದ್ರೂ ಕೂಡ ಆದಷ್ಟು ನಿಮ್ ಮುಂದೆ ಈ ಮೂವಿನ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೂ ಸಂಪೂರ್ಣವಾಗಿ ಈ ಮೂವಿನ ನೋಡಿದ್ರೇನೆ ಇದ್ರಲ್ಲಿರುವಂತ ತಮಾಷೆ ನಿಮ್ಗೆ ಅರ್ಥ ಆಗೋದು. ಈ ಮೂವಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ತಪ್ಪದೆ ಕಮೆಂಟ್ ಮಾಡಿ. ಇದರ ಪಾರ್ಟ್ 2 ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದಾಗೆ ನಾವಿವಾಗ ನೋಡ್ತಿರುವಂತ ಮೂವಿ ದ ಗಾಡ್ ಮಸ್ಟ್ ಬಿ ಕ್ರೇಜಿ ಅಂತ. ನೀವೇನಾದ್ರೂ ಈ ಮೂವಿನ ಹೊಸ ವರ್ಷ ಅಥವಾ ಅದರ ಹಿಂದೆ ಮುಂದೆ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ನಿಮ್ಮೆಲ್ಲರ ಬಾಳಲ್ಲಿ ಹೊಸ ಹರ್ಷ ತರಲಿ, ನಿಮ್ಮೆಲ್ಲರ ಕನಸು ನನ್ಸಾಗ್ಲಿ ಅಂತ ಹಾರೈಸ್ತಾ ಈ ಮೂವಿ ತುಂಬಾನೇ ಕಾಮಿಡಿ ಆಗಿದೆ. ಅದರಿಂದ ಇನ್ನ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿ ಸ್ಟೋರಿ ಒಳಗಡೆ ಎಂಟ್ರಿ ಆಗೋಣ. ಕತೆ ಶುರುವಾದಾಗ ಒಂದು ಸುಂದರವಾದ ಕಾಡನ್ನ ತೋರಿಸ್ತಾರೆ. ಮಳೆಗಾಲದಲ್ಲಿ ಈ ಕಾಡು ಸ್ವರ್ಗದಂತೆ ಇರುತ್ತೆ. ಆದ್ರೆ ಇಲ್ಲಿ ತುಂಬಾನೇ ಕಮ್ಮಿ ಮಳೆ ಆಗೋದ್ರಿಂದ ಸ್ವಲ್ಪ ದಿನಗಳಲ್ಲೇ ಈ ಕಾಡು ನರ್ಕದಂತೆ ಕನ್ವರ್ಟ್ ಆಗ್ಬಿಡುತ್ತೆ. ಎಲ್ಲ ಕಡೆ ನೀರ್ ಬತ್ತೋಗಿ ಈ ಸುಂದರವಾದ ಕಾಡು ಒಂದು ಡೆಸರ್ಟ್ ತರ ಆಗ್ಬಿಡುತ್ತೆ. ಅದ್ರಿಂದ ಅನೇಕ ಪ್ರಾಣಿಗಳಿಗೆ ಸರಿಯಾಗಿ ಆಹಾರ ಸಿಗದೆ ಅವುಗಳು ಬೇರೆ ಕಡೆ ವಲಸೆ ಹೋಗ್ತಿರ್ತವೆ. ಅಂತ ಸಮಯದಲ್ಲೂ ಅಲ್ಲಿ ಕೆಲವು ಟ್ರೈಬ್ಸ್ ಗಳು ವಾಸ ಮಾಡ್ತಿರ್ತಾರೆ. ಅವ್ರಗಳಿಗೆ ಕಾಲಹಾರಿ ಸಣ್ಣ ಜನರು ಅಂತ ಕರೀತಾರೆ. ಅವ್ರಗಳಿಗೆ ಆ ಬರಗಾಲದಲ್ಲಿ ಎಲ್ ನೀರ್ ಸಿಗುತ್ತೆ, ಎಲ್ ಹಣ್ಣುಗಳು ಸಿಗ್ತವೆ, ಗೆಡ್ಡೆ ಗೆಣಸುಗಳನ್ನ ಎಲ್ ಬಗಿಬೇಕು ಅನ್ನೋದು ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ. ರಾತ್ರಿ ಬೀಳುವಂತಹ ಇಬ್ಬನಿನೂ ಕೂಡ ಅವ್ರುಗಳು ಸುರಕ್ಷಿತವಾಗಿ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಕೆಲವು ಗೆಡ್ಡೆ ಗೆಣಸುಗಳಲ್ಲೂ ಕೂಡ ಅವರು ನೀರನ್ನ ತೆಗಿತಾ ಇರ್ತಾರೆ. ಅದು ಕುಡಿಯೋದಕ್ಕೆ ತುಂಬಾನೇ ಸ್ವಾದಿಷ್ಟವಾಗಿರುತ್ತೆ. ಇವರು ಜಗತ್ತಿನ ಅತ್ಯಂತ ಸಂತೋಷದಾಯಕ ಜನರು ಅಂತ ಹೇಳ್ಬಹುದು. ಇವರಿಗೆ ಯಾವುದೇ ರೀತಿ ಶಿಕ್ಷೆ ಇಲ್ಲ, ಕಾನೂನಿಲ್ಲ, ಪೊಲೀಸ್ ಇಲ್ಲ, ನ್ಯಾಯಾಧೀಶರಿಲ್ಲ, ರಾಜನು ಕೂಡ ಇಲ್ಲ. ಇವರಿಗೆ ಇವರೇ ಯಜಮಾನ್ರು. ಇವ್ರುಗಳಿಗೆ ಒಳ್ಳೇದು ಕೆಟ್ಟದು ಏನು ಗೊತ್ತಿಲ್ಲ. ಅವು ಕೂಡ ಇವ್ರುಗಳಿಗೆ ಒಳ್ಳೆ ಜೀವಿನೇ. ಅದರ ಮಾಂಸ ಇವರಿಗೆ ತುಂಬಾನೇ ಇಷ್ಟ. ಆದ್ರೆ ಚರ್ಮನು ಕೂಡ ಅವ್ರುಗಳು ಕೆಲವು ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಈ ದಟ್ಟವಾದ ಕಾಡಲ್ಲಿ ಅವ್ರುಗಳು ಸಣ್ಣ ಸಣ್ಣ ಕುಟುಂಬಗಳಾಗಿ ವಾಸ ಮಾಡ್ತಿರ್ತಾರೆ. ಈ ಜಗತ್ತಿನಲ್ಲಿ ಅವ್ರುಗಳನ್ನ ಬಿಟ್ರೆ ಬೇರೆ ರೀತಿಯ ಜನರು ವಾಸ ಮಾಡ್ತಿದ್ದಾರೆ ಅನ್ನೋದು ಅವ್ರುಗಳಿಗೆ ಗೊತ್ತೇ ಇರೋದಿಲ್ಲ. ಅವರು ಯಾವುದೇ ರೀತಿಯ ನಾಗರಿಕ ಜನರನ್ನ ನೋಡೇ ಇರೋದಿಲ್ಲ. ಆಕಾಶದಲ್ಲಿ ಗುಡುಗಿನ ಶಬ್ದ ಆದ್ರೆ ಅಥವಾ ಯಾವ್ದಾದ್ರೂ ವಿಮಾನ ಹೋದ್ರೆ ದೇವತೆಗಳು ಹೊಟ್ಟೆ ತುಂಬಾ ತಿಂದಿದ್ದಾರೆ, ಅದರಿಂದ ಅವರ ಹೊಟ್ಟೆ ಶಬ್ದ ಮಾಡ್ತಿದೆ ಅಂತ ಅನ್ಕೊಳ್ತಾ ಇರ್ತಾರೆ. ಅಷ್ಟೊಂದು ಮುಗ್ಧ ಜನರು. ಅವರ ಭಾಷೆ ತುಂಬಾ ವಿಭಿನ್ನವಾಗಿರುತ್ತೆ. ಅದು ಕೆಲವರಿಗೆ ಮಾತ್ರ ಅರ್ಥ ಆಗ್ತಿರುತ್ತೆ. ಅವರ ಮಕ್ಕಳಿಗೆ ಅವರು ಯಾವತ್ತೂ ಬೈಯೋದಿಲ್ಲ, ಅವರಿಗೆ ಶಿಕ್ಷೆ ಕೊಡೋದಿಲ್ಲ. ಅದರಿಂದ ಆ ಮಕ್ಕಳ ವರ್ತನೆ ಯಾವಾಗ್ಲೂ ಒಳ್ಳೆಯದಾಗೇ ಇರುತ್ತೆ. ಆ ಮಕ್ಕಳುಗಳ ಆಟ ಕೂಡ ತುಂಬಾ ಮುದ್ದಾಗಿ ವಿಶೇಷವಾಗಿರುತ್ತೆ. ಅವರ ಕುಟುಂಬಕ್ಕೆ ಮಾಂಸ ಏನಾದ್ರೂ ಬೇಕಾದ್ರೆ ಅವ್ರುಗಳು ಒಂದು ಸಣ್ಣ ಬಾಣಕ್ಕೆ ನಿದ್ದೆ ಬರುವಂತಹ ಔಷಧಿನ ಅದ್ದಿ ಅದನ್ನ ಯಾವ್ದಾದ್ರು ಪ್ರಾಣಿ ಹೊಡಿತಾರೆ. ಅವಾಗ ಆ ಪ್ರಾಣಿ ಸ್ವಲ್ಪ ಸಮಯದಲ್ಲೇ ನಿದ್ದೆಗೆ ಹೋಗ್ಬಿಡುತ್ತೆ. ಅದಾದ್ಮೇಲೆ ಅವ್ರುಗಳು ಆ ಪ್ರಾಣಿ ಹತ್ರ ಕ್ಷಮೆ ಕೇಳ್ತಾರೆ. ಇವ್ರುಗಳಿಗೆ ಇವ್ರದು ಅಂತ ಏನೂ ಇಲ್ಲ. ಹಣ ಆಸ್ತಿ ಅಂದ್ರೇನೆ ಇವ್ರಿಗೆ ಗೊತ್ತೇ ಇಲ್ಲ. ಇವ್ರುಗಳು ನೋಡಿರೋದು ಮರ ಗಿಡ ಪ್ರಾಣಿಗಳಷ್ಟೇ. ಅವ್ರ ದೃಷ್ಟಿಲಿ ಅತಿ ಗಟ್ಟಿಯಾದ ವಸ್ತು ಅಂದ್ರೆ ಅದು ಮೂಳೆ, ಕಲ್ಲು, ಉಕ್ಕು ಅಥವಾ ಕಾಂಕ್ರೀಟ್ ಬಗ್ಗೆ ಅವ್ರುಗಳಿಗೆ ಗೊತ್ತೇ ಇಲ್ಲ. ಈಗಿರ್ಬೇಕಾದ್ರೆ ಆ ಕಾಡಿನ 600 ಮೈಲಿ ದೂರದಲ್ಲೇ ಒಂದು ನಗರ ಇದೆ. ಅಲ್ಲಿ ಯೋಗ್ಯ ಜನರು ವಾಸ ಮಾಡ್ತಿರ್ತಾರೆ. ಆ ಜನಗಳು ಎಷ್ಟು ಮುಂದುವರೆದಿರ್ತಾರೆ ಅಂದ್ರೆ ಮನೆ ಮುಂದೆ ಇರುವಂತಹ ಪೋಸ್ಟ್ ಬಾಕ್ಸ್ಗೆ ಲೆಟರ್ ಹಾಕೋದಕ್ಕೂ ಕೂಡ ಕಾರ್ನ ಯೂಸ್ ಮಾಡ್ತಾ ಇರ್ತಾರೆ. ಅವ್ರುಗಳು ಪರಿಸರಕ್ಕೆ ತಕ್ಕಂತೆ ಬದುಕ್ತಾ ಇರೋದಿಲ್ಲ, ಬದಲಿಗೆ ಅವ್ರಿಗೆ ತಕ್ಕಂತೆ ಪರಿಸರನೇ ಬದಲಾಯಿಸ್ಕೊಳ್ತಾ ಇರ್ತಾರೆ. ಪ್ರತಿ ಕ್ಷಣನೂ ಒಂದೊಂದು ಹೊಸ ಹೊಸ ಐಡಿಯಾಗಳನ್ನ ಹುಟ್ಟಾಕ್ತಾ ಇರ್ತಾರೆ. ಹೊಸ ಹೊಸ ಸಂಶೋಧನೆಗಳನ್ನ ಮಾಡ್ತಾ ಇರ್ತಾರೆ. ಪ್ರತಿದಿನ 8 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿ 10:30ಕ್ಕೆ ಕಾಫಿ ಟೈಮ್, ಮಧ್ಯಾಹ್ನ 1 ಗಂಟೆಗೆ ಲಂಚ್ ಟೈಮ್, ಹಾಗೆ ಸಂಜೆ 4 ಗಂಟೆಗೆ ಮನೆಗೆ ಹೋಗ್ತಾರೆ. ಈ ರೀತಿಯಾದ ಅನೇಕ ನಿಯಮಗಳನ್ನ ಅವ್ರುಗಳು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಆದ್ರೆ ಟ್ರೈಬ್ಸ್ ಗಳಿಗೆ ವಾರ ಅಂದ್ರೇನೆ ಗೊತ್ತಿಲ್ಲ, ಗಡಿಯಾರನ ಅವ್ರುಗಳು ನೋಡೇ ಇಲ್ಲ, ಯಾವಾಗ ಏನ್ ಮಾಡ್ಬೇಕು ಅನ್ನೋ ರೂಲ್ಸ್ ಅವರಿಗೆ ಗೊತ್ತೇ ಇಲ್ಲ. ಈ ರೀತಿ ಇರ್ಬೇಕಾದ್ರೆ ಒಂದಿನ ಆಕಾಶದಲ್ಲಿ ಒಂದು ವಿಮಾನ ಹೋಗ್ತಿರುತ್ತೆ. ಅದ್ರಲ್ಲಿದ್ದವರು ಜ್ಯೂಸ್ ನ ಕುಡ್ದು ಖಾಲಿ ಬಾಟಲ್ ನ ಕೆಳಗಡೆ ಎಸಿತಾರೆ. ಅದು ನೇರವಾಗಿ ಒಬ್ಬ ಟ್ರೈಬ್ಸ್ ಹತ್ರ ಬಂದು ಬೀಳುತ್ತೆ. ಅವನ ಹೆಸರು ಶಿ ಅಂತ. ಅವನು ಆ ಬಾಟಲ್ ನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾ ಇರ್ತಾನೆ. ಯಾಕಂದ್ರೆ ಆ ರೀತಿಯಾದಂತಹ ವಸ್ತುನ ಅವನು ಈ ಹಿಂದೆ ಎಲ್ಲೂ ನೋಡೇ ಇರೋದಿಲ್ಲ. ಅದು ತುಂಬಾ ಗಟ್ಟಿ ಮತ್ತೆ ನಯಸಿರೋದ್ರಿಂದ ಅವನು ಅದನ್ನ ಅವನ ಕುಟುಂಬದ ಹತ್ರ ತಗೊಂಡೋಗಿ ಎಲ್ಲರಿಗೂ ತೋರಿಸ್ತಾನೆ. ಎಲ್ರು ಅದನ್ನ ನೋಡಿ ಇದು ಮೇಲಿಂದ ಬಿದ್ದಿದೆ ಅಂದ್ರೆ ಆ ದೇವತೆಗಳೇ ಇದನ್ನ ಭೂಮಿ ಕಳ್ಸಿರ್ಬೋದು, ಆದ್ರೆ ಇದನ್ನ ಅವರು ಯಾಕೆ ಭೂಮಿ ಕಳ್ಸಿದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಂತರ ಅದನ್ನ ಎಲ್ರು ಕೆಲವು ಕೆಲಸಗಳಿಗೆ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಿನ ಕಳಿತಾ ಕಳಿತಾ ಎಲ್ರು ಅದನ್ನೇ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ತುಂಬಾ ಗಟ್ಟಿ ಮತ್ತೆ ಹಗುರವಾಗಿರೋದ್ರಿಂದ ಎಲ್ಲರಿಗೂ ಎಲ್ಲ ಕೆಲಸಗಳಿಗೂ ಅದೇ ಬೇಕಾಗಿರುತ್ತೆ. ಅದರಿಂದ ಅವರ ಮಧ್ಯೆ ಒಬ್ರಿಗೊಬ್ರಿಗೂ ಮನಸ್ತಾಪ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಬ್ರ ಮೇಲೆ ಇನ್ನೊಬ್ರಿಗೆ ಕೋಪ, ಅಸೂಯೆ, ದ್ವೇಷ ಮತ್ತೆ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಗುಂಪಿನ ಮುಖ್ಯಸ್ಥನಾದ ಶಿ ನೋಡಿ ಅವನು ದೇವ್ರ ಮೇಲೆ ತುಂಬಾ ಕೋಪ ಮಾಡ್ಕೊಂಡು ಈ ವಸ್ತು ನಮ್ಗೆ ಬೇಡ, ಇದರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಿದೆ, ಇದನ್ನ ವಾಪಸ್ ತಗೋ ಅಂತ ಹೇಳಿ ಆ ಬಾಟಲ್ ನ ವಾಪಸ್
ಮೇಲ್ಗಡೆ ಎಸಿತಾನೆ. ಆದ್ರೆ ಆ ಬಾಟಲ್ ಮತ್ತೆ ಕೆಳಗಡೆನೆ ಬಂದು ಬೀಳುತ್ತೆ. ಅದನ್ನ ನೋಡಿ ಅವನು ಮತ್ತೆ ದೇವ್ರಿಗೆ ಬೈತಾ ಮತ್ತೆ ಅದನ್ನ ಮೇಲ್ಗಡೆ ಎಸಿತಾನೆ. ಅವಾಗ ಅದು ಒಂದು ಮಗು ಮೇಲ್ಗಡೆ ಬಿದ್ಬಿಡುತ್ತೆ. ಅದರಿಂದ ಶಿ ಅದನ್ನ ದೂರ ತಗೊಂಡೋಗಿ ಒಂದು ಜಾಗದಲ್ಲಿ ಊತಾಕ್ಬಿಡ್ತಾನೆ. ಆದ್ರೆ ಅವತ್ ರಾತ್ರಿ ಆ ಬಾಟಲ್ ನಲ್ಲಿ ರಕ್ತದ ವಾಸನೆ ಬರ್ತಿರೋದ್ರಿಂದ ಒಂದು ಹೈನ ಅದನ್ನ ಹೊರಗಡೆ ತೆಗೆದ್ಬಿಡುತ್ತೆ. ಅದೇ ಸಮಯಕ್ಕೆ ಒಂದು ಕಾಡಂದಿ ಅದರ ಬೆನ್ನಟ್ಟಿದಾಗ ಹೈನ ಅದರ ಬಾಯಲ್ಲಿದ್ದಂತಹ ಬಾಟಲ್ ನ ಕೆಳಗಡೆ ಬಿಟ್ಬಿಡುತ್ತೆ. ನೆಕ್ಸ್ಟ್ ಡೇ ಆ ಬಾಟಲ್ ಮತ್ತೆ ಒಂದು ಮಗು ಕೈಗೆ ಸಿಗುತ್ತೆ. ಅದನ್ನ ಇನ್ನೊಂದ್ ಮಗು ನೋಡಿ ಆ ಬಾಟಲ್ ನ ನನಗ್ ಕೊಡು ಅಂತ ಹೇಳಿ ಆ ಮಗು ಜೊತೆ ಜಗಳ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಶಿ ಆ ಬಾಟಲ್ ನ ದೂರ ಎಸ್ತು. ಅವತ್ ರಾತ್ರಿ ಅವನ ಕುಟುಂಬಕ್ಕೆ ಈ ವಸ್ತು ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ಇದು ತುಂಬಾ ಕೆಟ್ಟದಿರಬಹುದು, ಆ ದೇವ್ರು ಈ ವಸ್ತುನ ಇಲ್ಲಿಗೆ ಯಾಕೆ ಕಳ್ಸಿದಾನೆ ಅಂತ ನಮಗ್ ಗೊತ್ತಿಲ್ಲ, ಅವನು ಯಾವಾಗ್ಲೂ ಒಳ್ಳೆ ವಸ್ತುಗಳನ್ನೇ ನಮ್ಗೆ ಇದುವರೆಗೂ ಕಳ್ಸ್ಕೊಟ್ಟಿದ್ದಾನೆ. ಗಾಳಿ, ನೀರು, ಮಳೆ, ಹಣ್ಣು ಮತ್ತೆ ಹೂಗಳೆಲ್ಲ ಒಳ್ಳೆ ವಸ್ತುಗಳೇ, ಆದ್ರೆ ಇದು ತುಂಬಾ ಕೆಟ್ಟ ವಸ್ತು. ಈ ವಸ್ತುಗೆ ಭೂಮಿ ಮೇಲೆ ಇರೋದಕ್ಕೆ ಲಾಯಕ್ಕಿಲ್ಲ. ಆದ್ರಿಂದ ನಾನು ನಾಳೆ ಇದನ್ನ ಭೂಮಿ ಅಂಚಿಗೆ ತಗೊಂಡೋಗಿ ಎಷ್ಟ್ ಬರ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಅವನು ನೆಕ್ಸ್ಟ್ ಡೇನೆ ಆ ಬಾಟಲ್ ನ ತಗೊಂಡು ಅಲ್ಲಿಂದ ಹೊರಡ್ತಾನೆ. ಈಗಿರ್ಬೇಕಾದ್ರೆ ಅಲ್ಲಿಂದ 2000 ಮೈಲಿಗಳಷ್ಟು ದೂರದಲ್ಲಿ ಒಂದು ನಗರ ಇರುತ್ತೆ. ಅಲ್ಲಿನ ಪ್ರೆಸಿಡೆಂಟ್ ಆಫೀಸರ್ಸ್ ಗಳ ಜೊತೆ ಒಂದು ಮೀಟಿಂಗ್ ಮಾಡ್ತಾ ಇರ್ತಾರೆ. ಅವಾಗ ಅಲ್ಲಿಗೆ ಒಂದು ಗ್ಯಾಂಗ್ ಬಂದು ಅವ್ರಗಳ ಮೇಲೆ ಫೈರಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಅಲ್ಲಿದ್ದಂತಹ ಪೊಲೀಸ್ನವರು ಕೂಡ ಅವ್ರ ಮೇಲೆ ಫೈರಿಂಗ್ ಮಾಡ್ತಾರೆ. ಅದರಿಂದ ಅವ್ರಗಳೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಜೀಪ್ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅದೃಷ್ಟವಶಾತ್ ಪ್ರೆಸಿಡೆಂಟ್ ಬದುಕಿರ್ತಾರೆ. ಅವ್ರಿಗೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಸ್ಯಾಮ್ ಗ್ಯಾಂಗ್ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಅವರು ಆಫೀಸರ್ಸ್ ಗಳಿಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು ಸ್ಯಾಮ್ ಗ್ಯಾಂಗ್ ಕಡೆಯವರು, ಅವರನ್ನ ಸುಮ್ನೆ ಬಿಡ್ಬಿಡೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಸ್ಯಾಮ್ ಕಡೆಯವರಲ್ಲಿ ಇಬ್ರು ಬದುಕಿರ್ತಾರೆ. ಅವ್ರ ಹತ್ರ ಆಫೀಸರ್ಸ್ ಗಳು ಸ್ಯಾಮ್ ಎಲ್ಲಿದ್ದಾನೆ, ಅವನ ಅಡ್ಡ ಎಲ್ಲಿದೆ ಅಂತ ಕೇಳ್ತಿರ್ತಾರೆ. ಆದ್ರೆ ಅದಕ್ಕೆ ಅವರು ಏನು ಹೇಳ್ತಾ ಇರೋದಿಲ್ಲ. ಅವಾಗ ಪ್ರೆಸಿಡೆಂಟ್ ಅವ್ರಗಳಿಗೆ ಇವರನ್ನ ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡೋಗಿ ಸ್ಯಾಮ್ ಎಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಅವನನ್ನ ಸಾಯಿಸ್ಬಿಡಿ ಅಂತ ಆರ್ಡರ್ ಮಾಡ್ತಾರೆ. ಆದ್ರಿಂದ ಆಫೀಸರ್ಸ್ ಗಳು ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸ್ಯಾಮ್ ರೇಡಿಯೋದಲ್ಲಿ ಅವ್ನ್ ಕಳ್ಸಿದಂತಹ ಗ್ಯಾಂಗ್ ಏನ್ ಮಾಡಿದೆ ಅಂತ ತಿಳ್ಕೊಳ್ತಾ ಇರ್ತಾನೆ. ಅವಾಗ ಅವನಿಗೆ ಪ್ರೆಸಿಡೆಂಟ್ಗೆ ಏನೂ ಆಗಿಲ್ಲ ಅನ್ನೋದು ಗೊತ್ತಾಗುತ್ತೆ. ಅಷ್ಟರಲ್ಲಿ ಅವ್ನ್ ಕಳ್ಸಿದ್ರಲ್ಲಿ ಬದುಕುಳ್ದಿರೋರು ಅಲ್ಲಿಗೆ ವಾಪಸ್ ಬರ್ತಾರೆ. ಅವರಿಗೆ ಸ್ಯಾಮ್ ರೇಡಿಯೋ ನ್ಯೂಸ್ ಕೇಳಿಸಿ ನೀವುಗಳು ಪ್ರೆಸಿಡೆಂಟ್ಗೆ ಏನೂ ಮಾಡಿಲ್ಲ, ಅವರಿಗೆ ನಾವೇ ಅಟ್ಯಾಕ್ ಮಾಡಿದೀವಿ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಅದರಿಂದ ಅವರು ನಮ್ಮನ್ನ ಸುಮ್ನೆ ಬಿಡೋದಿಲ್ಲ, ಆದಷ್ಟು ಬೇಗ ನಾವು ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಪೊಲೀಸ್ ಆಫೀಸರ್ಸ್ ಗಳು ಸ್ಯಾಮ್ ಕಡೆ ಅವ್ರನ್ನ ಹೆಲಿಕಾಪ್ಟರ್ ನಲ್ಲಿ ಕರ್ಕೊಂಡು ಹೋಗ್ತಾ ಅವ್ರ ಹತ್ರ ಸ್ಯಾಮ್ ಎಲ್ಲಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಅವ್ನ್ ಇರುವಂತಹ ಜಾಗಕ್ಕೆ ಬಂದು ಅವ್ನ್ ಗ್ಯಾಂಗ್ ನ ಹುಡುಕ್ತಾ ಇರ್ತಾರೆ. ಅವಾಗ ಅವರನ್ನ ಸ್ಯಾಮ್ ಕಡೆ ಅವ್ರು ನೋಡಿ ಅವರು ಪೊಲೀಸ್ ಇರುವಂತಹ ಹೆಲಿಕಾಪ್ಟರ್ ಗೆ ಮಿಸೈಲ್ ನ ಹಾಕೋದಕ್ಕೆ ನೋಡ್ತಿರ್ತಾರೆ. ಆದ್ರೆ ಅದು ಮಿಸ್ ಆಗಿ ಒಂದು ಬಾಳೆಗೊನೆ ಕಡೆ ಫೈರ್ ಆಗ್ಬಿಡುತ್ತೆ. ಹಾಗಾಗಿ ಪೊಲೀಸ್ನವರು ಸ್ಯಾಮ್ ಗ್ಯಾಂಗ್ ಮೇಲೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಸ್ಯಾಮ್ ಗ್ಯಾಂಗ್ ತಪ್ಪಿಸ್ಕೊಂಡು ಮತ್ತೆ ಅವ್ರಗಳ ಮೇಲೆ ಮಿಸೈಲ್ ನ ಹಾಕೋದಕ್ಕೆ ನೋಡ್ತಾ ಇರ್ತಾರೆ. ಆದ್ರೆ ಆ ಮಿಸೈಲ್ ವೆಪನ್ ಒಳಗಡೆ ಸರಿಯಾಗಿ ಇನ್ಸರ್ಟ್ ಆಗ್ತಿರೋದಿಲ್ಲ. ಆದ್ರೂ ಕೊನೆಗೂ ಹೇಗೋ ಮಾಡಿ ಅವ್ರಗಳು ಆ ಹೆಲಿಕಾಪ್ಟರ್ ನ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಅದರಿಂದ ನಾವೆಲ್ಲ ಸೇಫ್ ಆದ್ವಿ ಅಂತ ತುಂಬಾ ಖುಷಿ ಪಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಪೊಲೀಸ್ನವರು ಒಂದು ಟ್ಯಾಂಕರ್ ನ ತಂದು ಅವ್ರಗಳ ಕಡೆ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಸ್ಯಾಮ್ ಕಡೆಯವರೆಲ್ಲ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಈ ಕಡೆ ಶಿ ಬಾಟಲ್ ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಅವನಿಗೆ ದಾವಾಗ್ಬಿಡುತ್ತೆ. ಅದರಿಂದ ಅವನು ಒಂದು ಗೆಡ್ಡೆನ ಬಗೀತಿರ್ತಾನೆ. ಆ ಸಮಯದಲ್ಲಿ ಅವನ ಪಕ್ಕದಲ್ಲಿ ಇದ್ದಂತಹ ಕೋತಿ ಅವನ ಹತ್ರ ಇರುವಂತಹ ಬಾಟಲ್ ನ ನೋಡಿ ಅದನ್ನ ತಗೊಂಡು ಮತ್ತೆ ಅದು ಮರದ ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಅದನ್ನ ನೋಡಿ ಶಿ ಆ ಕೋತಿಗೆ, ನಿನ್ನ ಹತ್ರ ಇರುವಂತಹ ವಸ್ತು ತುಂಬಾ ಕೆಟ್ಟದು, ಅದರಿಂದ ನನ್ನ ಕುಟುಂಬಕ್ಕೆ ತುಂಬಾನೇ ತೊಂದರೆ ಆಗಿದೆ, ನೀನೇನಾದ್ರೂ ಅದನ್ನ ತಗೊಂಡೋದ್ರೆ ನಿನ್ ಕುಟುಂಬಕ್ಕೂ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ. ಅವನ್ ಮಾತು ಆ ಕೋತಿಗೆ ಅರ್ಥ ಆಗ್ಬಿಡುತ್ತೆ. ಅದರಿಂದ ಅದು ಆ ಬಾಟಲ್ ನ ಮತ್ತೆ ಕೆಳಗಡೆ ಎಸೆಯುತ್ತೆ. ಅವಾಗ ಅದನ್ನ ಮತ್ತೆ ಶಿ ತಗೊಂಡು ಅದನ್ನ ಎಸೆಯೋದಿಕ್ಕೆ ಅಂತ ಮುಂದೆ ಹೋಗ್ತಿರ್ತಾನೆ. ಅದಾದ್ಮೇಲೆ ನಮ್ಗೆ ಆಂಡ್ರ್ಯೂ ಸ್ಟೈನ್ ನ ತೋರಿಸ್ತಾರೆ. ಅವನು ಅದೇ ಕಾಡು ಒಳಗಡೆ ಪ್ರಾಣಿಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾನೆ. ಅವನಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಅವನ ಜೊತೆ ಮಿಸ್ಟರ್ ಪುಡಿ ಕೂಡ ಇರ್ತಾನೆ. ಅವ್ರ ಹತ್ರ ಒಂದು ಜೀಪ್ ಇರುತ್ತೆ. ಅದನ್ನ ನೋಡೋದಕ್ ಮಾತ್ರ ಜೀಪ್ ತರ ಕಾಣಿಸ್ತಿರುತ್ತೆ ಅಷ್ಟೇ, ಸರಿಯಾಗಿ ಬ್ರೇಕ್ ಹಿಡಿಯೋದಿಲ್ಲ. ಇಂಜಿನ್ ಆಫ್ ಆದ್ರೆ ಮತ್ತೆ ಅದನ್ನ ಸ್ಟಾರ್ಟ್ ಮಾಡೋದು ತುಂಬಾನೇ ಕಷ್ಟ. ಆದ್ರೂ ಕೂಡ ಅವ್ರಗಳಿಗೆ ಬೇರೆ ವಿಧಿ ಇಲ್ದೆ ಅವ್ರುಗಳು ಅದನ್ನೇ ರಿಪೇರಿ ಮಾಡ್ಕೊಂಡು ಆ ಕಾರ್ ಒಳಗಡೆ ಯೂಸ್ ಮಾಡ್ತಾ ಇರ್ತಾರೆ. ಈಗಿರ್ಬೇಕಾದ್ರೆ ಅವ್ರ ಹತ್ರ ಒಬ್ರು ಫಾದರ್ ಬಂದು ಆಂಡ್ರ್ಯೂಗೆ, ನನ್ನ ಕಾರು ಒಂದು ಬಂಡೆ ಗುದ್ದಿದ್ರಿಂದ ಅದನ್ನ ರಿಪೇರಿಗೆ ಬಿಟ್ಟಿದ್ದೀನಿ, ಇವತ್ತು ನನ್ನ ಸ್ಕೂಲ್ಗೆ ಒಬ್ರು ಹೊಸ ಟೀಚರ್ ನ ಕರ್ಕೊಂಡ್ ಬರ್ಬೇಕಾಗಿತ್ತು, ಅದರಿಂದ ನಿಮ್ಮ ಹತ್ರ ಯಾವ್ದಾದ್ರು ಗಾಡಿ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಆಂಡ್ರ್ಯೂಸ್ ಅವ್ರ ಹತ್ರ ಇರುವಂತಹ ಜೀಪ್ ನ ಅವ್ರಿಗೆ ತೋರಿಸಿ ನೀವು ಇದನ್ನ ತಗೊಂಡೋಗಿ ಅಂತ ಹೇಳ್ತಾನೆ. ಅದಕ್ಕೆ ಆ ಫಾದರ್, ಈ ಜೀಪು ಅಷ್ಟೊಂದು ಕಂಡೀಷನ್ ಅಲ್ಲಿ ಇಲ್ಲ, ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನನ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಅದರಿಂದ ನೀವೇ ಇದನ್ನ ತಗೊಂಡೋಗಿ ಆ ಟೀಚರ್ ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ಆಂಡ್ರ್ಯೂ, ನನ್ಗೆ ಮೊದ್ಲೇ ಲೇಡೀಸ್ ಅಂದ್ರೆ ಆಗೋದಿಲ್ಲ, ಅವ್ರ ಮುಂದೆ ಹೋದ್ರೆ ನನ್ ಮೈಂಡು ಸರಿಯಾಗಿ ಕೆಲಸ ಮಾಡೋದಿಲ್ಲ, ಆದ್ರೂ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ಅವ್ರಗಳೆಲ್ಲ ಸೇರಿ ಆ ಜೀಪ್ ನ ಸ್ಟಾರ್ಟ್ ಮಾಡ್ತಾರೆ. ನಂತರ ಅದನ್ನ ಆಂಡ್ರಿಯಸ್ ತಗೊಂಡು ಟೀಚರ್ ನ ಕರ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾನೆ. ಅವ್ನು ಹೋಗ್ತಿರ್ಬೇಕಾದ್ರೆ ಶೀ ಪಕ್ಕನೆ ಹೋಗ್ಬಿಡ್ತಾನೆ. ಆ ಶಬ್ದನ ಕೇಳಿಸ್ಕೊಂಡು ಅವನು ನನ್ನ ಹಿಂದೆ ಹೋಗಿದ್ದು ಯಾವ ಪ್ರಾಣಿ ಇರ್ಬೋದು ಅಂತ ತುಂಬಾ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ಅವನಿಗೆ ಜೀಪ್ ಟೈರ್ ನ ಗುರ್ತ್ ಕಾಣಿಸ್ಬಿಡುತ್ತೆ. ಅದನ್ನ ನೋಡಿ ಅವನು ಯಾವ್ದೋ 2 ದೈತ್ಯಕರದ ಹಾವುಗಳು ನನ್ನ ಹಿಂದೆ ಪಾಸ್ ಆಗಿರ್ಬಹುದು ಅಂತ ಅನ್ಕೊಳ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ಇನ್ನೊಂದ್ ಕಡೆ ಅಲ್ಲಿರುವಂತಹ ಹಳ್ಳಿ ಮಕ್ಳಿಗೆ ಟೀಚಿಂಗ್ ಮಾಡೋದಕ್ಕೆ ಬಂದಂತ ಕೇಟ್ಸ್ ಅವಾಗ ತಾನೆ ಬಸ್ ಇಳ್ದು ಅವಳನ್ನ ಅಲ್ಲಿಗೆ ನೇಮಕ ಮಾಡಿರುವಂತಹ
ಫಾದರ್ಗೋಸ್ಕರ ಕಾಯ್ತಾ ಇರ್ತಾಳೆ. ಆದ್ರೆ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಂತಹ ಆಂಡ್ರ್ಯೂ ಪಾಡು ತುಂಬಾನೇ ಕಷ್ಟಕರವಾಗಿರುತ್ತೆ. ಯಾಕಂದ್ರೆ ಅವ್ನು ತಂದಿರುವಂತ ಜೀಪ್ಗೆ ಬ್ರೇಕ್ ಇಲ್ದೇ ಇರೋದ್ರಿಂದ ದಾರಿ ಮಧ್ಯೆ ಇರುವಂತಹ ಗೇಟ್ ನ ಓಪನ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ತಿರ್ತಾನೆ. ಒಂದ್ ಗೇಟ್ ಅನ್ನ ಹೇಗೋ ಓಪನ್ ಮಾಡ್ಬಿಡ್ತಾನೆ. ಆದ್ರೆ ಇನ್ನೊಂದ್ ಗೇಟ್ ಅನ್ನ ಓಪನ್ ಮಾಡೋದಕ್ಕೆ ಅವನಿಗೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಅದು ಅಪ್ಪಲ್ ಇರೋದ್ರಿಂದ ಅವ್ನು ನಿಲ್ಸಿರುವಂತಹ ಜೀಪು ವಾಪಸ್ ಹಿಂದಕ್ಕೆ ಹೋಗ್ತಾ ಇರುತ್ತೆ. ಹಾಗಾಗಿ ಆಂಡ್ರ್ಯೂ ಆ ಜೀಪ್ ಟೈರ್ಗೆ ಕಲ್ ಕೊಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅಷ್ಟರಲ್ಲಿ ಅದು ತುಂಬಾ ಸ್ಪೀಡ್ ಆಗಿ ಹಿಂದೆ ಹೋಗ್ಬಿಡುತ್ತೆ. ಆದ್ರೆ ಹಿಂದೆ ಇರುವಂತಹ ರಸ್ತೆಲೂ ಕೂಡ ದಿಬ್ಬ ಇರೋದ್ರಿಂದ ಮತ್ತೆ ಅದು ಅವನ ಹತ್ರನೇ ವಾಪಸ್ ಬರುತ್ತೆ. ಅವಾಗ ಒಂದು ಕಲ್ನ ತಗೊಂಡು ಜೀಪ್ ನ ಗೇಟ್ ಹತ್ರ ತಂದು ಅದಕ್ಕೆ ಕಲ್ ಕೊಟ್ಟು ನಿಲ್ಸಿ ಗೇಟ್ ಓಪನ್ ಮಾಡ್ಕೊಂಡು ಮುಂದೆ ಹೋಗ್ತಾನೆ. ಅದೇ ಸಮಯಕ್ಕೆ ಸ್ಯಾಮ್ ಟಿಮ್ ಒಂದು ಹಳ್ಳಿಗೆ ಬಂದು ಅಲ್ಲಿರುವಂತಹ ಜನಗಳಿಗೆಲ್ಲ ಎದುರಿಸಿ ಅಂಗಡಿಲಿದ್ದಂತಹ ವಸ್ತುಗಳನ್ನೆಲ್ಲ ಲೂಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಅವ್ರಗಳ ಹಿಂದೆನೆ ಅಲ್ಲಿಗೆ ಪೊಲೀಸ್ ಬಂದು ಅಲ್ಲಿರುವಂತಹ ಜನಗಳ ಹತ್ರ ಸ್ಯಾಮ್ ಟಿಮ್ ಎಲ್ಲೋದ್ರು ಅನ್ನೋದನ್ನ ತಿಳ್ಕೊಂಡು ಅವ್ರುಗಳು ಕೂಡ ಅವ್ರ ಹಿಂದೆನೆ ಹೋಗ್ತಾರೆ. ಇನ್ನೊಂದ್ ಕಡೆ ಹೇಗೋ ಮಾಡಿ ಆಂಡ್ರ್ಯೂ ಕೇಟ್ ಹತ್ರ ಬರ್ತಾನೆ. ಆದ್ರೆ ಅವನು ಕೇಟ್ ನ ನೋಡಿ ಅವಳ ಹತ್ರ ಏನ್ ಮಾತಾಡ್ಬೇಕು ಅನ್ನೋದೇ ಅವನಿಗೆ ಗೊತ್ತಾಗ್ತಾ ಇರೋದಿಲ್ಲ. ತುಂಬಾ ಗಾಬರಿಯಿಂದ ಹೇಗ್ ಬೇಕೋ ಹಾಗೆ ಆಡ್ತಿರ್ತಾನೆ. ಕೊನೆಗೂ ಅವನು ಕೇಟ್ ನ ಪರಿಚಯ ಮಾಡ್ಕೊಂಡು ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಕೇಟ್ ಆಂಡ್ರ್ಯೂ ತಂದಿರುವಂತಹ ಜೀಪ್ ಡೋರ್ ನ ನೋಡಿ ತುಂಬಾನೇ ಗಾಬರಿ ಪಡ್ಕೊಳ್ತಾ ಇರ್ತಾಳೆ. ಆ ರೀತಿ ಇರುತ್ತೆ ಆ ಡೋರ್ ನ ಪರಿಸ್ಥಿತಿ. ಅದಾದ್ಮೇಲೆ ಅವ್ರುಗಳು ವಾಪಸ್ ಹೋಗ್ತಿರ್ಬೇಕಾದ್ರೆ ಆಂಡ್ರ್ಯೂ ಡ್ರೈವಿಂಗ್ ಸೀಟ್ ನ ಬಿಟ್ಟು ಗೇಟ್ ಓಪನ್ ಮಾಡೋದಕ್ಕೆ ಹೋಗಿದ್ನ ನೋಡಿ ಕೇಟ್ಗೆ ತುಂಬಾನೇ ಭಯ ಆಗ್ತಿರುತ್ತೆ. ಅವನು ಆ ಗೇಟ್ ನ ಕ್ಲೋಸ್ ಮಾಡೋಷ್ಟರಲ್ಲಿ ಕೇಟ್ ಕೂತಿರುವಂತಹ ಜೀಪು ಮುಂದೆ ಹೋಗ್ತಿರುತ್ತೆ. ಅದರಿಂದ ಅವಳು ತುಂಬಾ ಗಾಬರಿಯಿಂದ ನನ್ನನ್ನ ಕಾಪಾಡಿ ಅಂತ ಕೂಗ್ತಾ ಇರ್ತಾಳೆ. ಅವಾಗ ಆಂಡ್ರ್ಯೂ ಅವಳಿಗೆ ಈ ಜೀಪ್ ನ ಬ್ರೇಕು ಸರಿ ಇಲ್ಲ, ಏನೂ ಆಗೋದಿಲ್ಲ, ವಾಪಸ್ ನೀವು ಮತ್ತೆ ನನ್ನ ಹತ್ರನೇ ಬರ್ತೀರಾ ಅಂತ ಸಮಾಧಾನ ಮಾಡ್ತಿರ್ತಾನೆ. ಇನ್ನೊಂದ್ ಕಡೆ ಶಿವ್ ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಬ್ಬ ಅವನ್ ಪಕ್ಕನೆ ಒಂದು ಗನ್ನ ಇಟ್ಕೊಂಡು ಹಾಡು ಹೇಳ್ತಿರ್ತಾನೆ. ಆ ಗನ್ನ ಶೀ ನೋಡಿ ಅವನು ಅದನ್ನ ತಗೊಂಡು ಇದು ತುಂಬಾನೇ ಚೆನ್ನಾಗಿದೆ, ಯಾವ ಮರದಿಂದ ಮಾಡಿದ್ರೆ ಇದು ಏನು ಅಂತ ಕೇಳ್ತಿರ್ತಾನೆ. ಆದ್ರೆ ಅವನ ಭಾಷೆ ಅವನ್ ಮುಂದೆ ಇದ್ದವನ್ಗೆ ಅರ್ಥ ಆಗ್ತಿರೋದಿಲ್ಲ. ಅವನು ನನಗೆ ಇವನೇನಾದ್ರೂ ಶೂಟ್ ಮಾಡಬಹುದು ಅಂತ ತಿಳ್ಕೊಂಡು ಎದ್ರುಕೊಂಡು ಅಲ್ಲಿಂದ ಓಡೋಗ್ಬಿಡ್ತಾನೆ. ಅವನನ್ನ ನೋಡಿ ಶೀ ಆ ಮನುಷ್ಯ ನನ್ನ ಹತ್ರ ಇರುವಂತಹ ಈ ಕೆಟ್ಟ ವಸ್ತುನ ನೋಡಿ ಓಡೋಗಿರ್ಬೋದು ಅಂತ ಅನ್ಕೊಳ್ತಾ ಇರ್ತಾನೆ. ಈಗಿರ್ಬೇಕಾದ್ರೆ ಆಂಡ್ರ್ಯೂ ಮತ್ತೆ ಕೇಟ್ ಹೋಗ್ತಿದ್ದಂತಹ ಜೀಪು ಒಂದು ನದಿ ಒಳಗಡೆ ಬಂದು ಆಫ್ ಆಗ್ಬಿಡುತ್ತೆ. ಅದನ್ನ ಮತ್ತೆ ಆಂಡ್ರ್ಯೂ ಕೈಲಿ ರೆಡಿ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ಅವನು ಕೇಟ್ಗೆ ಈ ಜೀಪ್ ನ ರೆಡಿ ಮಾಡೋದಕ್ಕೆ ಮಿಸ್ಟರ್ ಪುಡಿನೇ ಬರ್ಬೇಕು, ಅವನಿಗೆ ನಾವ್ ಇರುವಂತಹ ಲೊಕೇಶನ್ ನ ಕಳ್ಸಿದೀನಿ, ಅವನು ಇಲ್ಲಿಗೆ ಬರೋವರೆಗೂ ನಾವು ಇಲ್ಲೇ ಇರ್ಬೇಕು ಅಂತ ಹೇಳಿ ಕೇಟ್ ನ ಅವನು ಮೇಲ್ಗಡೆ ಎತ್ಕೊಂಡು ದಡುಕ್ ಬಿಡೋದಕ್ಕೆ ಅಂತ ಬರ್ತಾನೆ. ಇನ್ನೇನ ಅವ್ರುಗಳು ದಡುಕ್ ಹೋಗ್ಬೇಕು. ಅಷ್ಟಲ್ಲೇ ಆಂಡ್ರ್ಯೂ ಕೇಟ್ ನ ನೀರೊಳಗಡೆ ಎತ್ತಾಕ್ಬಿಡ್ತಾನೆ. ಅವಳನ್ನ ಮತ್ತೆ ಮೇಲ್ಗಡೆ ಎತ್ತೋದಕ್ಕೆ ಅಂತ ಹೋಗಿ ಮತ್ತೆ ಮತ್ತೆ ಅವಳನ್ನ ನೀರೊಳಗಡೆ ಬೀಳಿಸ್ತಾ ಇರ್ತಾನೆ. ಅದರಿಂದ ಕೇಟ್ಗೆ ಆಂಡ್ರ್ಯೂ ಮೇಲೆ ತುಂಬಾ ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಅವಳು ನನ್ಗೆ ನೀವು ಏನು ಸಹಾಯ ಮಾಡ್ಬೇಡಿ, ನನ್ ಕೆಲ್ಸನ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ತಿರ್ತಾಳೆ. ಅದಾದ್ಮೇಲೆ ಅವರಿಬ್ರು ನೆಂದಿರುವಂತಹ ಬಟ್ಟೆನ ಚೇಂಜ್ ಮಾಡ್ತಿರ್ತಾರೆ. ಅವಾಗ ಒಂದು ಕಾಡಂದೆ ಆಂಡ್ರ್ಯೂ ಕಡೆ ಬಂದಿದ್ರಿಂದ ಅವನು ಗಾಬರಿಯಿಂದ ಕೇಟ್ ಇರುವಂತಹ ಜಾಗಕ್ಕೆ ಬರ್ತಾನೆ. ಅವಳು ಆ ಸಮಯದಲ್ಲಿ ಬಟ್ಟೆ ಚೇಂಜ್ ಮಾಡ್ತಿರೋದ್ರಿಂದ ಆಂಡ್ರ್ಯೂಗೆ ಅವಳು ಚೆನ್ನಾಗಿ ಬೈದು ಅಲ್ಲಿಂದ ಬೇರೆ ಕಡೆ ಕಳಿಸ್ತಾಳೆ. ನಂತರ ಅವತ್ ರಾತ್ರಿ ಅವ್ರುಗಳು ಬೆಂಕಿ ಹಾಕೊಂಡು ಅವ್ರ ಹತ್ರ ಇರುವಂತಹ ಫುಡ್ ನ ತಿಂತಾ ಇರ್ತಾರೆ. ಅವಾಗ ಅಲ್ಲಿಗೆ ಒಂದು ರೈನೋಸರಸ್ ಬಂದು ಅವ್ರುಗಳು ಹಾಕಿರುವಂತಹ ಬೆಂಕಿನ ಹೋಗಿಸ್ಬಿಡುತ್ತೆ. ಅದನ್ನ ನೋಡಿ ಕೇಟ್ ಒಂದು ಮರದ ಮೇಲ್ಗಡೆ ಹೋಗಿ ಕೂತ್ಕೊಂಡ್ ಬಿಡ್ತಾಳೆ. ನಂತರ ಅವಳಿಗೆ ಆಂಡ್ರ್ಯೂ ಸಮಾಧಾನ ಮಾಡಿ ಅವಳನ್ನ ಕೆಳಗಡೆ ಇರಿಸ್ತಾನೆ. ಅದಾದ್ಮೇಲೆ ನೆಕ್ಸ್ಟ್ ಆಂಡ್ರ್ಯೂ ಜೀಪ್ ನ ನೀರಿಂದ ಹೊರಗಡೆ ತೆಗೆಯೋದಕ್ಕೆ ಅಂತ ಅದರಲ್ಲಿದ್ದಂತಹ ರೋಪ್ ನ ಒಂದು ಮರಕ್ಕೆ ಲಾಕ್ ಮಾಡಿ ಜೀಪ್ ನಲ್ಲಿದ್ದಂತಹ ಮೋಟರ್ ನ ಆನ್ ಮಾಡ್ತಾನೆ. ಅದರಿಂದ ಜೀಪು ನೀರಿಂದ ಹೊರಗಡೆ ಬರ್ತಿರುತ್ತೆ. ಅದೇ ಸಮಯದಲ್ಲಿ ಕೇಟ್ ಇನ್ನೊಂದ್ ಕಡೆ ಬಟ್ಟೆ ಚೇಂಜ್ ಮಾಡ್ತಾ ಇರ್ತಾಳೆ. ಅವಾಗ ಅವಳು ಮಿಸ್ ಆಗಿ ಒಂದು ಮುಳ್ಳಿನ ಪೊದೆ ಒಳಗಡೆ ಸಿಗಾಕೋಗ್ಬಿಡ್ತಾಳೆ. ಹಾಗಾಗಿ ಅವಳು ಸಹಾಯಕ್ಕೋಸ್ಕರ ಅಲ್ಲಿಗೆ ಆಂಡ್ರ್ಯೂನ ಕರೀತಾಳೆ. ಅವನು ಕೇಟ್ ಹತ್ರ ಬಂದು ಅವಳಿಗೆ ಹೆಲ್ಪ್ ಮಾಡೋಷ್ಟರಲ್ಲಿ ಈ ಕಡೆ ಜೀಪು ಮರದ ಮೇಲ್ಗಡೆ ನೇತಾಡ್ತಾ ಇರುತ್ತೆ. ಅದನ್ನ ನೋಡಿ ಆಂಡ್ರ್ಯೂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಶೀ ಬರ್ತಾನೆ. ಅವನು ಕೇಟ್ ನ ನೋಡಿ ಇವರು ನಿಜವಾಗ್ಲೂ ದೇವತೆನೇ ಇರ್ಬೇಕು, ಅದಕ್ಕೆ ಇವರು ಇಷ್ಟೊಂದು ವಿಚಿತ್ರವಾಗಿದ್ದಾರೆ, ಇವರನ್ನ ನೋಡೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ನೋ ಏನೋ, ಇವರು ಇಲ್ಲೇನ್ ಮಾಡ್ತಿದ್ದಾರೆ, ಅದೇನೇ ಇರ್ಲಿ ಅವ್ರು ಕೊಟ್ಟಿರುವಂತಹ ಈ ವಸ್ತುನ ಅವರಿಗೆ ವಾಪಸ್ ಕೊಟ್ರೆ ನಾನು ನನ್ನ ಕುಟುಂಬದ ಹತ್ರ ಹೋಗ್ಬಹುದು ಅಂತ ಡಿಸೈಡ್ ಮಾಡಿ ಅವನು ಕೇಟ್ಗೆ ಅವನ ಹತ್ರ ಇರುವಂತಹ ಬಾಟಲ್ ನ ಕೊಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅವಳಿಗೆ ಅವನ ಭಾಷೆನೇ ಅರ್ಥ ಆಗ್ತಾ ಇರೋದಿಲ್ಲ. ಆದ್ರಿಂದ ಅವಳು ಆಂಡ್ರ್ಯೂ ಹತ್ರ ಹೋಗಿ ಇವ್ರು ನಿಮಗ್ ಗೊತ್ತಾ ಅಂತ ಕೇಳ್ತಾಳೆ. ಅವಾಗ ಶೀ ಆಂಡ್ರ್ಯೂನ ನೋಡಿ ಓ ಇವರೇ ಪರಮೇಶ್ವರ ಇರ್ಬಹುದು ಅಂತ ಅನ್ಕೊಂಡು ಅವನ ಹತ್ರ ಇರುವಂತಹ ಬಾಟಲ್ ನ ಅವನಿಗೆ ಕೊಡೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅವನಿಗೂ ಕೂಡ ಶೀನ ಭಾಷೆ ಅರ್ಥ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಮಿಸ್ಟರ್ ಪುಡಿ ಬಂದು ಜೀಪ್ ಕಂಡೀಷನ್ ನೋಡಿ ಆಂಡ್ರ್ಯೂಸ್ಗೆ ಸಖತ್ ಬೈತಾ ಇರ್ತಾನೆ. ಅವನಿಗೆ ಶೀ ಭಾಷೆ ಅರ್ಥ ಆಗ್ತಿರುತ್ತೆ. ಹಾಗಾಗಿ ಅವನು ಶೀ ಹತ್ರ ಎಲ್ಲಾ ವಿಷಯನ ತಿಳ್ಕೊಂಡು ಈ ಬಾಟಲ್ ನಮಗ್ ಬೇಡ, ಇದನ್ನ ನೀನೇ ಎಲ್ಲಾದ್ರೂ ಎಸ್ಬಿಡು ಅಂತ ಹೇಳ್ತಾನೆ. ಅವಾಗ ಶೀ ಈ ದೇವತೆಗಳು ನನಗೆ ಈ ಬಾಟಲ್ ನ ಭೂಮಿಯಿಂದ ದೂರ ಎಸೆಯೋದಕ್ಕೆ ಹೇಳ್ತಿದ್ದಾರೆ ಅಂತ ಅನ್ಕೊಂಡು ಮತ್ತೆ ಆ ಬಾಟಲ್ ನ ತಗೊಂಡು ಅದನ್ನ ಎಸೆಯೋದಕ್ಕೆ ಅಂತ ಹೋಗ್ತಾನೆ. ಅದಾದ್ಮೇಲೆ ಮಿಸ್ಟರ್ ಪುಡಿಯೂ ಕೂಡ ಆ ಜೀಪ್ ನ ರೆಡಿ ಮಾಡೋದಕ್ಕೆ ಆಗೋದಿಲ್ಲ. ಅದ್ರಿಂದ
ಅವನು ತಂದಿದಂತಹ ವೆಹಿಕಲ್ಗೆ ಆ ಜೀಪ್ ನ ಕಟ್ಟಿ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರಗಳ ಹತ್ರ ಥಾಮಸ್ ಬಂದು ಫಾದರ್ ನಮ್ಗೆ ಎಲ್ಲ ವಿಷಯನ ಹೇಳಿದಾರೆ, ಅವ್ರು ಈ ಟೀಚರ್ ನ ಕರ್ಕೊಂಡ್ ಬರೋದಕ್ಕೆ ಹೇಳಿದಾರೆ ಅಂತ ಹೇಳಿ ಕೇಟ್ ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ನಂತರ ಕೇಟ್ಗೆ ಅಲ್ಲಿನ ಜನಗಳೆಲ್ಲ ವೆಲ್ಕಮ್ ಮಾಡ್ತಾರೆ. ಅದನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಈಗಿರ್ಬೇಕಾದ್ರೆ ನೆಕ್ಸ್ಟ್ ಡೇ ಆಂಡ್ರ್ಯೂ ಫುಲ್ ರೆಡಿ ಆಗಿ ಕೇಟ್ ಬಿಟ್ಟೋಗಿರುವಂತಹ ಚಪ್ಲಿನ ಅವಳಿಗೆ ವಾಪಸ್ ಕೊಡೋದಕ್ಕೆ ಅಂತ ಹೋಗ್ತಿರ್ತಾನೆ. ಅದನ್ನ ಮಿಸ್ಟರ್ ಪುಡಿ ನೋಡಿ ಅವನಿಗೆ ಸಖತ್ ತಮಾಷೆ ಮಾಡ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಆಂಡ್ರ್ಯೂ ಕೇಟ್ ಟೀಚ್ ಮಾಡ್ತಿರುವಂತಹ ಸ್ಕೂಲ್ ಹತ್ರ ಬಂದು ಅವಳಿಗೆ ಅವ್ನು ತಂದಿರುವಂತಹ ಸ್ಟಿಪ್ಪರ್ ನ ಕೊಟ್ಟು ವಾಪಸ್ ಹೋಗ್ತಿರ್ಬೇಕಾದ್ರೆ ಮತ್ತೆ ಅಲ್ಲಿ ತುಂಬಾ ಗಾಬರಿಯಿಂದ ಅಕ್ಕಪಕ್ಕದಲ್ಲಿದ್ದಂತಹ ವಸ್ತುಗಳನ್ನೆಲ್ಲ ಕೆಳಗಡೆ ಬೀಳ್ಸಿ ವಿಚಿತ್ರವಾಗಿ ಆಡ್ತಿರ್ತಾನೆ. ಅವನನ್ನ ನೋಡಿ ಅಲ್ಲಿದ್ದಂತಹ ಮಕ್ಕಳುಗಳೆಲ್ಲ ಜೋರಾಗಿ ನಗ್ತಾ ಇರ್ತವೆ. ಈ ಕಡೆ ಶಿ ಬಾಟಲ್ ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಅವನಿಗೆ ಒಂದು ಜಾಗದಲ್ಲಿ ಸ್ವಲ್ಪ ಮೇಕೆಗಳು ಕಾಣ್ತವೆ. ಅವುಗಳನ್ನ ನೋಡಿ ಅವನು ಇವು ಕಾಡು ಪ್ರಾಣಿಗಳಿರ್ಬಹುದು ಅಂತ ಅನ್ಕೊಂಡು ಅವುಗಳನ್ನ ಬೇಟೆ ಆಡೋದಕ್ಕೆ ಅಂತ ಬಾಣನ ರೆಡಿ ಮಾಡ್ಕೊಂಡು ಒಂದು ಮೇಕೆಗೆ ಹೊಡೆದ್ಬಿಡ್ತಾನೆ. ಅದನ್ನ ಆ ಮೇಕೆಗಳನ್ನ ಕಾಯ್ತಿರುವಂತಹ ಹುಡ್ಗ ನೋಡಿ ಯಾರದು ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಶಿ ನಾನು ಈ ಪ್ರಾಣಿನ ಸಾಯಿಸ್ತೀನಿ, ಇದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ, ಆಮೇಲೆ ನಾವಿಬ್ರು ಸೇರಿ ಇದನ್ನ ತಿನ್ನೋಣ ಅಂತ ಹೇಳ್ತಿರ್ತಾನೆ. ಅವನ ಭಾಷೆ ಆ ಹುಡ್ಗನ್ಗೆ ಅರ್ಥ ಆಗೋದಿಲ್ಲ. ಆದ್ರೂ ಅವನು ಇಮಿಡಿಯೇಟ್ ಆಗಿ ಅಲ್ಲಿಂದ ಓಡೋಗಿ ಸ್ವಲ್ಪ ಸಮಯದಲ್ಲೇ ಅಲ್ಲಿಗೆ ಪೊಲೀಸ್ನವ್ರನ್ನ ಕರ್ಕೊಂಡ್ ಬರ್ತಾನೆ. ಅಷ್ಟೊತ್ತಿಗೆ ಶಿ ಬಾಣ ಬಿಟ್ಟಿರುವಂತಹ ಮೇಕೆ ಸತ್ತೋಗ್ಬಿಟ್ಟಿರುತ್ತೆ. ಅದನ್ನ ನೋಡಿ ಪೊಲೀಸ್ನವರು ಅವ್ರ ಭಾಷೆಯಲ್ಲಿ ಶೀಗೆ ಬೈತಾ ನೀನು ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾಗುತ್ತೆ ಅಂತ ಹೇಳಿ ಸತ್ತೋಗಿರುವಂತಹ ಮೇಕೆನ ಅವರ ಕಾರ್ ಮೇಲ್ಗಡೆ ಹಾಕೋತಾರೆ. ಆದ್ರೆ ಶೀಗೆ ಅವ್ರಿಗೆ ಏನ್ ಹೇಳ್ತಿದಾರೆ ಅನ್ನೋದೇ ಅರ್ಥ ಆಗ್ತಿರೋದಿಲ್ಲ. ಅದ್ರಿಂದ ಅವನು ಆ ಪೊಲೀಸ್ನವ್ರಿಗೆ ಬೈತಾ ನೀವೀಗ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ, ಆ ಪ್ರಾಣಿನ ಮೊದ್ಲು ಸಾಯಿಸಿದ್ದು ನಾನು, ಅದರಿಂದ ಅದು ನನಗೆ ಸೇರ್ಬೇಕು, ಇರ್ಲಿ ಪರವಾಗಿಲ್ಲ ಅದನ್ನ ನೀವೇ ಇಟ್ಕೊಳ್ಳಿ, ನಾನು ಮತ್ತೆ ಇನ್ನೊಂದ್ ಪ್ರಾಣಿನ ಸಾಯಿಸ್ತೀನಿ ಅಂತ ಹೇಳಿ ಮತ್ತೆ ಇನ್ನೊಂದ್ ಮೇಕೆಗೆ ಬಾಣ ಹೊಡೆಯೋದಕ್ಕೆ ಅಂತ ಹೋಗ್ತಿರ್ತಾನೆ. ಅದನ್ನ ನೋಡಿ ಪೊಲೀಸ್ನವರು ಅವನ್ ಕಾಲಿಗೆ ಶೂಟ್ ಮಾಡಿ ಅವನನ್ನ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ನಂತರ ಅವನನ್ನ ಪೊಲೀಸ್ನವರು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲಿರುವಂತ ಮನುಷ್ಯರನ್ನ ನೋಡಿ ಶೀಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಅವನ್ ಭಾಷೆ ಅಲ್ಲಿರೋರ್ಗೆ ಅರ್ಥ ಆಗದೆ ಇರೋದ್ರಿಂದ ಅವ್ನ್ ಏನ್ ಮಾತಾಡ್ತಾನೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಅಲ್ಲಿಗೆ ಪೊಲೀಸ್ನವರು ಮಿಸ್ಟರ್ ಪುಡಿನ ಕರೆಸಿರ್ತಾರೆ. ಅವನು ಶೀ ಹತ್ರ ಎಲ್ಲಾ ವಿಷಯನ ತಿಳ್ಕೊಂಡು ಜಡ್ಜ್ ಮುಂದೆ ಹೇಳ್ತಾನೆ. ಆದ್ರೂ ಕೂಡ ಶೀ ಒಂದು ಮೇಕೆನ ಸಾಯಿಸಿರೋದ್ರಿಂದ ಜಡ್ಜ್ ಅವನಿಗೆ 3 ತಿಂಗಳು ಜೈಲ್ ಶಿಕ್ಷೆ ವಿಧಿಸ್ತಾರೆ. ಈಗಿರ್ಬೇಕಾದ್ರೆ ಅವತ್ ರಾತ್ರಿ ಮಿಸ್ಟರ್ ಪುಡಿ ನಡೆದಿದ್ದ ವಿಷಯನೆಲ್ಲ ಆಂಡ್ರ್ಯೂಗೆ ಎಕ್ಸ್ಪ್ಲೇನ್ ಮಾಡ್ತಾ ಆ ಬುಡಕಟ್ಟು ಮನುಷ್ಯ ಅಲ್ಲೇ ಇದ್ರೆ ಅವನು ಖಂಡಿತವಾಗ್ಲೂ ಸತ್ತೋಗ್ತಾನೆ, ಅವನಿಗೆ ನಾನೇ ಬೇಲ್ ಕೊಟ್ಟು ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಇದೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಂಡ್ರ್ಯೂ ಕೂಡ ಒಪ್ಕೊಳ್ತಾನೆ. ಹಾಗಾಗಿ ಅವ್ರುಗಳು ನೆಕ್ಸ್ಟ್ ಡೇನೆ ಶೀಗೆ ಬೇಲ್ ಕೊಟ್ಟು ಜೈಲಿಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ. ಅದಾದ್ಮೇಲೆ ಅವ್ರ ಹತ್ರ ಥಾಮಸ್ ಬಂದು ನಿಮ್ ಜೊತೆ ಒಬ್ಬ ಟ್ರೈಬ್ ಇದ್ದಾನೆ ಅನ್ನೋದು ನನಗೆ ಗೊತ್ತಾಯ್ತು, ನಾನು ಕಾಡು ಒಳಗಡೆ ಒಂದು ವಸ್ತುನ ಕಳ್ಕೊಂಡಿದ್ದೀನಿ, ಅದನ್ನ ಹುಡ್ಕೋದಕ್ಕೆ ಅವನ್ ಸಹಾಯ ಬೇಕಿತ್ತು ಅಂತ ಕೇಳ್ತಾನೆ. ಹಾಗಾಗಿ ಮಿಸ್ಟರ್ ಪುಡಿ ಶೀನ ಕರ್ಕೊಂಡು ಥಾಮಸ್ ಜೊತೆ ಹೋಗ್ತಾನೆ. ಅವಾಗ ಥಾಮಸ್ ಅವ್ರಗಳನ್ನ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದು ಕಳ್ದೋಗಿರುವಂತಹ ಅವನ ವಸ್ತುನ ಹುಡ್ಕಿ ಅಂತ ಹೇಳ್ತಾನೆ. ಅದರಿಂದ ಅವ್ರುಗಳು ಆ ಜಾಗದಲ್ಲಿ ಥಾಮಸ್ ಕಳ್ಕೊಂಡಿರುವಂತಹ ವಸ್ತುನ ಹುಡುಕ್ತಾ ಇರ್ತಾರೆ. ಅವಾಗ ಇದ್ದಕ್ಕಿದ್ದಾಗೆ ಒಂದು ಸಿಂಹ ಅವ್ರಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದ್ಬಿಡುತ್ತೆ. ಹಾಗಾಗಿ ಎಲ್ರು ಎದ್ರುಕೊಂಡು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಮಿಸ್ಟರ್ ಪುಡಿ ಮತ್ತೆ ಶೀ ಇಬ್ರು ಥಾಮಸ್ ತಂದಿರುವಂತಹ ವೆಹಿಕಲ್ ಕೆಳಗಡೆ ಬಚ್ಚಿಟ್ಕೊಳ್ತಾರೆ. ಆದ್ರೆ ಆ ವ್ಯಾನ್ ನ ಥಾಮಸ್ ಅಲ್ಲಿಂದ ತಗೊಂಡು ಹೋಗ್ಬಿಡ್ತಾನೆ. ಅದರಿಂದ ಪುಡಿ ಮತ್ತೆ ಶೀ ಇಬ್ರು ಮತ್ತೆ ಓಡೋಗಿ ಒಂದು ಮರದ ಮೇಲ್ಗಡೆ ಹತ್ಬಿಡ್ತಾರೆ. ಆದ್ರೆ ಪುಡಿ ಹತ್ತಿರುವಂತಹ ಮರ ಕೆಳಗಡೆ ಬಾಗಿ ಅದು ಸಿಂಹದ ಹತ್ರನೇ ಬರ್ತಾ ಇರುತ್ತೆ. ಅದರಿಂದ ಸಿಂಹ ಅವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾ ಇರುತ್ತೆ. ಇನ್ನೇನದು ಅವನ್ ಮೇಲೆ ಎಗರಬೇಕು. ಅಷ್ಟರಲ್ಲಿ ಶೀ ಮರದಿಂದ ಕೆಳಗಡೆ ಇಳ್ದು ಆ ಸಿಂಹನ ಎದುರಿಸಿ ಅಲ್ಲಿಂದ ಓಡಿಸ್ಬಿಡ್ತಾನೆ. ಅದೇ ಸಮಯದಲ್ಲಿ ಇನ್ನೊಂದ್ ಕಡೆ ಸ್ಯಾಮ್ ಮತ್ತೆ ಅವನ ಟೀಮ್ ಎಲ್ಲ ಕೇಟ್ ಇರುವಂತಹ ಸ್ಕೂಲ್ ಹತ್ರ ಬಂದು ಅವ್ರ ಕಡೆ ಗನ್ನೆ ಮಾಡಿ ಅಲ್ಲಿದ್ದಂತಹ ಮಕ್ಕಳುಗಳನ್ನೆಲ್ಲ ಹೊರಗಡೆ ಕರ್ಕೊಂಡ್ ಬಂದು ಪೊಲೀಸ್ನವ್ರಿಗೆ ನೀವೇನಾದ್ರೂ ನಮ್ ಹಿಂದೆ ಬಂದ್ರೆ ಇವ್ರನ್ನೆಲ್ಲ ಸಾಯಿಸ್ಬಿಡ್ತೀವಿ, ನಾವು ಇಲ್ಲಿಂದ ಪೂರ್ವದ ಕಡೆ ಹೋಗ್ತಾ ಇದೀವಿ, ಇವರೆಲ್ಲ ನಮ್ ಜೊತೆನೆ ಇರ್ತಾರೆ, ನಮ್ಮನ್ನ ಹಿಡಿಯೋದಕ್ಕೆ ನೀವೇನಾದ್ರೂ ಪ್ರಯತ್ನ ಪಟ್ರೆ ಇವ್ರು ಯಾರು ಬದುಕಿರೋದಿಲ್ಲ ಅಂತ ಹೇಳಿ ಪ್ರತಿ 20 ಮೈಲಿಗೂ ನೀವೇ ನಮ್ಗೆ ನೀರು ಮತ್ತೆ ಆಹಾರನ ಕೊಡ್ಬೇಕು, ಆ ಜಾಗದಲ್ಲಿ ನೀವ್ ಯಾರು ಇರ್ಬಾರ್ದು, ಇದ್ರೆ ಇವ್ರಗಳ ಕತೆ ಅಷ್ಟೇ ಅಂತ ಹೇಳಿ ಅಲ್ಲಿದ್ದಂತಹ ಮಕ್ಕಳುಗಳನ್ನೆಲ್ಲ ಅವ್ರ ಜೊತೆನೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಕೇಟ್ ಕೂಡ ಇರ್ತಾಳೆ. ಹಾಗಾಗಿ ಪೊಲೀಸ್ನವರು ಒಂದು ಹೆಲಿಕಾಪ್ಟರ್ ನಲ್ಲಿ ಸುತ್ತಮುತ್ತ ಇದ್ದಂತಹ ಹಳ್ಳಿ ಜನಗಳಿಗೆಲ್ಲ ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಬಂದು ಈ ಜಾಗನ ಬಿಟ್ಟು ಬೇರೆ ಕಡೆ ಹೋಗಿ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿದ್ದಂತಹ ಜನಗಳೆಲ್ಲ ಅವರ ಹಳ್ಳಿನ ಬಿಟ್ಟು ಬೇರೆ ಕಡೆ ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಆಂಡ್ರ್ಯೂ ಮತ್ತೆ ಪುಡಿ ಇಬ್ರು ಶೀನಾ ಕರ್ಕೊಂಡು ಪ್ರಾಣಿಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಅವ್ರುಗಳು ಒಂದು ಎತ್ತರವಾಗಿರುವಂತಹ ಜಾಗಕ್ಕೆ ಬಂದು ಸ್ಕೋಪ್ ನ ರೆಡಿ ಮಾಡ್ಕೊಂಡು ಅದರಲ್ಲಿ ಪ್ರಾಣಿಗಳನ್ನ ನೋಡ್ತಾ ಇರ್ತಾರೆ. ಅವಾಗ ಅವ್ರಗಳಿಗೆ ಪೊಲೀಸ್ನವರು ಒಂದು ಜಾಗಕ್ಕೆ ನೀರು ಮತ್ತೆ ಊಟನ ಇಡ್ತಿರೋದು ಕಾಣಿಸುತ್ತೆ. ಆದ್ರೂ ಕೂಡ ಅವ್ರುಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಅವ್ರ ಕೆಲ್ಸದ ಕಡೆ ಗಮನ ಕೊಡ್ತಾರೆ. ಅದಾದ್ಮೇಲೆ ಸ್ವಲ್ಪ ಸಮಯದ ನಂತರ ಆ ಜಾಗಕ್ಕೆ ಸ್ಯಾಮ್ ಮತ್ತೆ ಅವನ ಟೀಮ್ ನವರೆಲ್ಲ ಬಂದು ಪೊಲೀಸ್ನವರು ಅಲ್ಲಿ ಇಟ್ಟಿರುವಂತಹ ಊಟನ ನೋಡಿ ಎಲ್ರೂ ಸ್ವಲ್ಪ ಹೊತ್ತು ಊಟ ಮಾಡಿ ಇಲ್ಲೇ ರೆಸ್ಟ್ ಮಾಡಿ ಅಂತ ಹೇಳಿ ಒಬ್ಳು ಹುಡುಗಿಗೆ ನೀನು ಆ ಬೆಟ್ಟದ ಮೇಲ್ಗಡೆ ಹೋಗಿ ಸುತ್ತ ಯಾರಾದ್ರೂ ಪೊಲೀಸ್ ಇದರ ಅಂತ ನೋಡು, ಅವ್ರೇನಾದ್ರೂ ಇದ್ರೆ ನಿನ್ನ ಈ ಹಳದಿ ಬಟೆನ ನಮಗ್ ತೋರ್ಸು ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾರೆ. ಅವ್ರುಗಳು ಅಲ್ಲಿ ಬಂದಿರೋದು ಆಂಡ್ರ್ಯೂ ಪುಡಿ ಮತ್ತೆ ಶೀಗೆ ಕಾಣಿಸ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಯಾಮ್ ಕಳ್ಸಿರುವಂತಹ ಹುಡುಗಿ ಬಂದು ಅವ್ರುಗಳೆಲ್ಲ ನಮ್ಮನ್ನ ಬಂಧಿಸಿದರೆ ನಮ್ಮನ್ನ ಅವ್ರುಗಳು ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಿರ್ತಾಳೆ. ಅವಾಗ ಆಂಡ್ರ್ಯೂಗೆ ಆ ಮಕ್ಳ ಜೊತೆ ಕೇಟಿರೋದು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಅವನು ಒಂದು ಪ್ಲಾನ್ ಮಾಡಿ ಚಿಕ್ಕದಾಗಿರುವಂತಹ ಒಂದು ಬಿಲ್ ನ ರೆಡಿ ಮಾಡ್ತಾನೆ. ಅದಕ್ಕೆ
ಅದಕ್ಕೆ ಒಂದು ಸೂಜಿನ ಬಾಣು ತರ ಮಾಡಿ ಶೀಗೆ ಸ್ಯಾಮ್ ಕಳ್ಸಿರುವಂತಹ ಹುಡುಗಿ ವೇಷ ಹಾಕಿ ಆ ಬಾಣನ ಹೇಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಅವನಿಗೆ ಎಕ್ಸ್ಪ್ಲೇನ್ ಮಾಡಿ ಅವನನ್ನ ಸ್ಯಾಮ್ ಮತ್ತೆ ಮಕ್ಳಿರುವಂತಹ ಜಾಗಕ್ಕೆ ಕಳಿಸ್ಕೊಡ್ತಾರೆ. ಅದೇ ಸಮಯಕ್ಕೆ ಸ್ಯಾಮ್ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಅಂತ ಮಲಗ್ಬಿಡ್ತಾನೆ. ಅದನ್ನ ನೋಡಿ ಇಬ್ರು ಇಸ್ಪೀಟ್ ಆಡೋದಕ್ಕೆ ಅಂತ ಅಲ್ಲಿಂದ ಪಕ್ಕಕ್ಕೆ ಹೋಗ್ತಾರೆ. ಇವಾಗ ಮಕ್ಳುಗಳನ್ನ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಜನ ಮಾತ್ರ ಇರ್ತಾರೆ. ಆ ಸಮಯನ ನೋಡಿ ಶೀ ಅಲ್ಲಿಗೆ ಬಂದು ಅವನು ಆ ಮಕ್ಳು ಜೊತೆ ಸೇರ್ಕೊಂಡು ಆಂಡ್ರ್ಯೂ ಕೊಟ್ಟಿರುವಂತಹ ಬಾಣಕ್ಕೆ ಅವನ ಹತ್ರ ಇರುವಂತಹ ಔಷಧಿನ ಅದ್ದೆ ಸ್ಯಾಮ್ ಕಡೆಯವ್ರಿಗೆ ಹೊಡಿತಾ ಇರ್ತಾನೆ. ಹಾಗಾಗಿ ಅವ್ರುಗಳು ಸ್ವಲ್ಪ ಸಮಯದ ನಂತರ ನಿದ್ದೆಗೆ ಹೋಗ್ತಾ ಇರ್ತಾರೆ. ಅವಾಗ ಶೀ ಕೇಟ್ಗೆ ಆಂಡ್ರ್ಯೂ ಕೊಟ್ಟಿರುವಂತಹ ಲೆಟರ್ ನ ಕೊಡ್ತಾನೆ. ಆ ಲೆಟರ್ ನ ಓದಿದಾಗ ಶೀಗೆ ಅವ್ರಗಳ ಪ್ಲಾನ್ ಎಲ್ಲ ಅರ್ಥ ಆಗುತ್ತೆ. ಅದರಿಂದ ಅವಳು ಎಲ್ಲ ಮಕ್ಳಿಗೆ ಸ್ಯಾಮ್ ಕಡೆಯವ್ರ ಹತ್ರ ಇರುವಂತಹ ಗನ್ಗಳನ್ನ ತಗೊಂಡು ಇಲ್ಲಿಂದ ಓಡೋಗೋಣ ಅಂತ ಹೇಳ್ತಾಳೆ. ಹಾಗಾಗಿ ಎಲ್ರು ಸೇರಿ ಸ್ಯಾಮ್ ಟೀಮ್ ನವ್ರ ಹತ್ರ ಇದ್ದಂತಹ ಗನ್ಗಳನ್ನ ತಗೊಂಡು ಓಡೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಒಂದು ಮಗು ಮಿಸ್ ಆಗಿ ಫೈರ್ ಮಾಡ್ಬಿಡುತ್ತೆ. ಅದು ಪಕ್ಕದಲ್ಲಿ ಇಸ್ಪೀಟ್ ಆಡ್ತಿದ್ದವ್ರಿಗೆ ಕೇಳಿಸ್ಬಿಡುತ್ತೆ. ಅದರಿಂದ ಅವ್ರುಗಳು ಕೇಟ್ ಮತ್ತೆ ಮಕ್ಳುಗಳ ಕಡೆ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರಲ್ಲಿ ಕೇಟ್ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಒಂದು ಬಂಡೆ ಹತ್ರ ಹೋಗಿ ಬಚ್ಚಿಟ್ಕೋತಾಳೆ. ನಂತರ ಅವಳು ಕೂಡ ಸ್ಯಾಮ್ ಕಡೆ ಅವ್ರಿಗೆ ಫೈರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ಸಮಯ ಅವ್ರಗಳ ಮಧ್ಯೆ ಫೈರಿಂಗ್ ನಡೆಯುತ್ತೆ. ಈಗಿರ್ಬೇಕಾದ್ರೆ ಆ ಜಾಗಕ್ಕೆ ಆಂಡ್ರ್ಯೂ ಮತ್ತೆ ಪುಡಿ ಬಂದು ಒಬ್ಬನ ಲಾಕ್ ಮಾಡಿ ಅವನ ಹತ್ರ ಇರುವಂತಹ ಗನ್ನ ಕಿತ್ಕೊಂಡು ಇನ್ನೊಬ್ಬನ ಲಾಕ್ ಮಾಡೋದಕ್ಕೆ ನೋಡ್ತಿರ್ತಾರೆ. ಅವಾಗ ಆಂಡ್ರ್ಯೂಗೆ ಒಂದು ಐಡಿಯಾ ಬರುತ್ತೆ. ಅದೇನಂದ್ರೆ ಇನ್ನೊಬ್ಬ ಬಚ್ಚಿಟ್ಕೊಂಡಿರುವಂತಹ ಜಾಗದಲ್ಲಿ ಒಂದು ಕಳ್ಳಿ ಇರುತ್ತೆ. ಅದಕ್ಕೆ ಆಂಡ್ರ್ಯೂ ಶೂಟ್ ಮಾಡ್ಬಿಡ್ತಾನೆ. ಅವಾಗ ಅದ್ರ ಹಾಲೆಲ್ಲ ಸ್ಯಾಮ್ ಕಡೆಯವನ್ ಮೇಲೆ ಬಿದ್ದ್ಬಿಡುತ್ತೆ. ಅದರಿಂದ ಅವನಿಗೆ ಇನ್ಫೆಕ್ಷನ್ ಆಗಿ ಅವನು ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಸಮಯನ ಯೂಸ್ ಮಾಡ್ಕೊಂಡು ಆಂಡ್ರ್ಯೂ ಅವನ ಹತ್ರ ಹೋಗಿ ಅವನ ಹತ್ರ ಇದ್ದಂತಹ ಗನ್ನ ಕಿತ್ಕೊಳ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಥಾಮಸ್ ಪೊಲೀಸ್ನವ್ರನ್ನ ಕರ್ಕೊಂಡ್ ಬರ್ತಾನೆ. ಅವಾಗ ಆಂಡ್ರ್ಯೂ ಅವ್ರ ಹತ್ರ ಇದ್ದಂತಹ ನೀರ್ನ ಇಸ್ಕೊಂಡು ಅದನ್ನ ಸ್ಯಾಮ್ ಕಡೆಯವನ್ ಮೇಲೆ ಹಾಕಿ ಅವನನ್ನ ಪೊಲೀಸಿಗೆ ಒಪ್ಪಿಸ್ತಾನೆ. ಅದೇ ಸಮಯಕ್ಕೆ ಇನ್ನೊಂದ್ ಕಡೆ ಶೀ ಜೀಪ್ ನ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ. ಮತ್ತೆ ಅದನ್ನ ಸ್ಟಾಪ್ ಮಾಡೋದಕ್ಕೆ ಅವನ ಕೈಲಿ ಆಗ್ತಾ ಇರೋದಿಲ್ಲ. ಅದನ್ನ ನೋಡಿ ಆಂಡ್ರ್ಯೂ ಅವನು ಆ ಜೀಪ್ ಮೇಲೆ ಹತ್ತಿ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ಅದನ್ನ ಸ್ಟಾಪ್ ಮಾಡ್ತಾನೆ. ಅದಾದ್ಮೇಲೆ ಸ್ಯಾಮ್ ಮತ್ತೆ ಅವನ ಕಡೆಯವ್ರನ್ನೆಲ್ಲ ಪೊಲೀಸ್ನವರು ಅರೆಸ್ಟ್ ಮಾಡ್ತಾರೆ. ನಂತರ ಶೀ ಆಂಡ್ರ್ಯೂ ಮತ್ತೆ ಪುಡಿಗೆ ಧನ್ಯವಾದ ಹೇಳಿ ಅವ್ನ್ ತಂದಿರುವಂತಹ ಬಾಟಲ್ ನ ಒಂದು ಬೆಟ್ಟದ ತುದಿಯಿಂದ ಕೆಳಗಡೆ ಎಸಿತಾನೆ. ಅವನು ಆ ಜಾಗನ ಭೂಮಿಯ ಕೊನೆ ಅಂಚು ಅಂತ ಅನ್ಕೊಳ್ತಾ ಇರ್ತಾನೆ. ನಂತರ ಅವನು ಸ್ವಲ್ಪ ದಿನಗಳ ಮೇಲೆ ಅವನ ಕುಟುಂಬದ ಹತ್ರ ವಾಪಸ್ ಬರ್ತಾನೆ. ಈ ಕಡೆ ಕೇಟ್ಗೆ ಆಂಡ್ರ್ಯೂ ಮೇಲೆ ತುಂಬಾ ಪ್ರೀತಿ ಆಗ್ಬಿಟ್ಟಿರುತ್ತೆ. ಅದರಿಂದ ಅವಳು ಆಂಡ್ರ್ಯೂಗೆ ಪ್ರಪೋಸ್ ಮಾಡ್ತಾಳೆ. ಅದಕ್ಕೆ ಅವನು ಕೂಡ ಒಪ್ಕೊಳ್ತಾನೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.